Dear brothers and sisters, today I would like to pray for you, those who are going through struggles again and again and again. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಇಂದು ಮತ್ತೆ ಮತ್ತೆ ಸಂಕಷ್ಟಗಳನ್ನು ಎದುರಿಸುತ್ತಿರುವವರಿಗಾಗಿ ಪ್ರಾರ್ಥಿಸಲು ಬಯಸುತ್ತೇನೆ. Are you seeing the same struggles repeated in your family? ನಿಮ್ಮ ಕುಟುಂಬದಲ್ಲಿ ಅದೇ ಹೋರಾಟ ಮತ್ತೆ ಮತ್ತೆ ಮರುಕಳಿಸುವುದನ್ನು ನೀವು ನೋಡುತ್ತಿದ್ದೀರೋ? Because of that you may say there may be a generation curse. ಇದೊಂದು ಪಾರಂಪರಿಕವಾದ ಶಾಪ ಎಂಬುದಾಗಿ ನೀವು ಅದನ್ನು ಪರಿಗಣಿಸುತ್ತಿದ್ದೀರೋ? The Bible says the righteous person may have many afflictions, but the Lord will deliver him out of them all. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. In the Bible, Jesus also was mentioning in Matthew 24:12. ಮತ್ತಾಯ 24:12 ಯೇಸು ಕೂಡ ಹೀಗೆ ಹೇಳುವುದನ್ನು ನೋಡುತ್ತೇವೆ. Acts 14:22 also says like this. ಅಪೊಸ್ತಲ ಕೃತ್ಯಗಳು 14:22 ಕೂಡ ಇದನ್ನೇ ಹೇಳುತ್ತದೆ. We must go through many hardships to enter into the kingdom of God. ನಾವು ಬಹು ಸಂಕಟಗಳನ್ನು ತಾಳಿ ದೇವರಾಜ್ಯದೊಳಗೆ ಸೇರಬೇಕು. Are people hurting you again and again? ಜನರು ಪುನಃ ಪುನಃ ನಿಮ್ಮ ಮನನೋಯಿಸುತ್ತಿದ್ದಾರೋ? Tell this to God. ಇದನ್ನು ದೇವರಿಗೆ ಹೇಳಿರಿ. Today, let me pray for you for your struggles to end. ಇನ್ನು ನಿಮ್ಮ ಎಲ್ಲಾ ಸಂಕಷ್ಟಗಳು ಕೊನೆಯಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸಲಿದ್ದೇನೆ. These things happen in your life for you to be strong in the Lord. ನೀವು ದೇವರಲ್ಲಿ ಬಲಗೊಳ್ಳಬೇಕೆಂದು ಇಂಥ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತಿದೆ. Only then you will know that God is so close to you. ದೇವರು ನಿಮಗೆ ಬಹಳ ಹತ್ತಿರವಾಗಿದ್ದಾನೆಂದು ಆಗ ನಿಮಗೆ ಗೊತ್ತಾಗುವುದು. You will begin to see visions. ನೀವು ದರ್ಶನಗಳನ್ನು ಕಾಣುವಿರಿ. God will give you dreams. ದೇವರು ಕನಸುಗಳನ್ನು ಕೊಡುವನು. And He will make you a prophet and a prophetess of God. ದೇವರ ಪ್ರವಾದಿಗಳನ್ನಾಗಿ ಪ್ರವಾದಿನಿಗಳನ್ನಾಗಿ ನಿಮ್ಮನ್ನು ಮಾಡುವನು. So keep on saying, Lord, it is for my good that these things are happening in my life. ದೇವರಲ್ಲಿ ಹೇಳಿರಿ, ದೇವರೇ, ಈ ಸಂಗತಿಗಳು ನನ್ನ ಜೀವಿತದಲ್ಲಿ ನಡೆಯುತ್ತಿರುವುದು ನನ್ನ ಹಿತಕ್ಕಾಗಿಯೇ ಎಂಬುದಾಗಿ. You will acquire more treasures in heaven. ಈ ಮೂಲಕ ನೀವು ಪರಲೋಕದಲ್ಲಿ ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸಿಕೊಳ್ಳುವಿರಿ. The more you are oppressed, the Lord will bless you more. ನೀವು ಎಷ್ಟು ಬಾಧಿತರಾಗುತ್ತೀರೋ ಅಷ್ಟು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುತ್ತಾನೆ. Even today, let me pray for God to set you free. ಇಂದು ದೇವರು ನಿಮ್ಮನ್ನು ಬಿಡುಗಡೆ ಮಾಡುವಂತೆ ನಾನು ನಿಮಗಾಗಿ ಪ್ರಾರ್ಥಿಸಲಿದ್ದೇನೆ. Loving Heavenly Father, ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, let your hand come upon your children, those who are struggling again and again and again. ಮತ್ತೆ ಮತ್ತೆ ಸಂಕಷ್ಟಗಳನ್ನು ಎದುರಿಸುತ್ತಿರುವ ನಿನ್ನ ಮಕ್ಕಳಿಗಾಗಿ ನಾನು ಈ ದಿನ ಪ್ರಾರ್ಥಿಸಲಿದ್ದೇನೆ ದೇವರೇ. They may be saying, my pain is unbearable. ಅವರು ಹೇಳುತ್ತಿರಬಹುದು, ನನ್ನ ನೋವು ತಾಳಲಾರದಷ್ಟಾಗಿದೆ ಎಂಬುದಾಗಿ. They may be even saying, why am I living in this world? ನಾನು ಯಾಕೆ ಇನ್ನೂ ಬದುಕಿದ್ದೇನೆ ಎಂಬುದಾಗಿ ಅವರು ಕೇಳುತ್ತಿರಬಹುದು. Father, bring them out of all these troubles, O God. ಅವರ ಎಲ್ಲಾ ತೊಂದರೆಗಳಿಂದ ಅವರನ್ನು ಹೊರಗೆ ತಾ ದೇವರೇ. The Bible says many will be the afflictions, but the Lord will bring them out of them all. ಸತ್ಯವೇದ ಹೇಳುವಂತೆ ಸಂಕಷ್ಟಗಳು ಅನೇಕವಿರಬಹುದು, ಆದರೆ ಯೆಹೋವನು ಎಲ್ಲಾದರಿಂದ ಬಿಡಿಸುವನು ಎಂಬುದಾಗಿ. Today set them free, O God. ಹಿಂದೆ ಅವರನ್ನು ಇದರಿಂದ ಬಿಡಿಸು ದೇವರೇ. No more pain. ಇನ್ನು ನೋವು ಬೇಡ. They should gain your presence more in the days to come. ಮುಂದಿನ ದಿನಗಳಲ್ಲಿ ನಿನ್ನ ಪ್ರಸನ್ನತೆಯನ್ನು ಹೆಚ್ಚಾಗಿ ಅನುಭವಿಸುವಂತಾಗಲಿ. Let them become a prophet and a prophetess. ಅವರು ಮುಂದುವರಿದು ಪ್ರವಾದಿಗಳು ಪ್ರವಾದಿನಿಗಳು ಆಗಲಿ. Give them visions and dreams, O God. ಅವರು ದರ್ಶನಗಳನ್ನು ಕನಸುಗಳನ್ನು ಕಾಣಲಿ. Let them become a mighty servant of God. ದೇವರ ಅದ್ಭುತವಾದ ಸೇವಕರಾಗಿ ಉಪಯೋಗವಾಗಲಿ. Bringing many to the kingdom of God. ಅನೇಕರನ್ನು ದೇವರ ರಾಜ್ಯಕ್ಕೆ ತರುವಂತಾಗಲಿ. Thank you for loving them and blessing them today. ಅವರನ್ನು ಪ್ರೀತಿಸಿ ನೀನು ಅವರನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್.
God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.